ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಚರಿತ್ರಾ ಲಾಗ್ಸ್ ಚಾನಲ್ಗೆ. ಇದು ಮಂಗಳವಾರದ ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಅಮ್ಮ ನಮ್ಮನ್ನ ಅದೇ ಹೆಂಗೆ ಕಂಟ್ರೋಲ್ ಮಾಡಿದ್ರು ನಾನಂತೂ ಕಾಣೆ. ಯಾಕಂದರೆ ನಮ್ಮ ಮಕ್ಳನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಎಫೆಕ್ಟ್ ಹಾಕಬೇಕಾಗುತ್ತೆ. ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಸಾಕಾಗುತ್ತೆ. ಅಂಥದ್ರಲ್ಲಿ ನಮ್ಮಮ್ಮಂಗೆ ನಾವು ಇಬ್ಬರು ಮಕ್ಕಳು. ಅದು ನಮ್ಮನ್ನ ಹೆಂಗೋ ಸಂಭಾಳನೆ ಮಾಡಿದ್ರು. ಬಟ್ ಅವರಮ್ಮಂಗೆ 4 ಜನ ಮಕ್ಕಳು. ಅವರಂತೂ ಅವ್ರ ಮಕ್ಳನ್ನ ಹೆಂಗೆ ಸಂಭಾಳನೆ ಮಾಡಿದ್ರು ನಾನಂತೂ ಕಾಣೆ. ಅದು ಹೆಂಗೆ ಕಂಟ್ರೋಲ್ ಮಾಡ್ತಿರೋ ಅದೇನು. ಬಟ್ ಇವಳು ಮಾಡೋ ಚೇಷ್ಟೆಗಳು ಒಂದಲ್ಲ ಎರಡಲ್ಲ. ಅವಳು ಚೇಷ್ಟೆ ಸಾಕು ಅಂತ ಹೇಳಿ ಕರ್ಕೊಬಂದು ಟಿ ವಿ ಹಾಕಿ ಊಟ ಹಾಕ್ಕೊಟ್ಟೆ. ಹಾಗೆ ಟಿ ವಿ ನೋಡ್ತಾ ಊಟ ಮಾಡ್ಕೊಂಡ್ಳು. ಹಾಗೆ ಸ್ನಾನ ಮಾಡಿಸಿ ಆಚೆ ಕರ್ಕೊಬಂದೆ. ಇವ್ರ ಹೆಸರು ದಿವಾಕರ ಅಂತ. ಬಟ್ ಇವಳನ್ನ ಮಾತ್ರ ನನ್ನ ಮಗಳು ಕರೆಯೋದು ಕರ ಅಂತ. ಹಾಗಾಗಿ ಕರ ಅಮ್ಮನ ಜೊತೆ ಹೋಗಿ ನಾನು ಆ ಬಾಳೆಹಣ್ಣು ಕೊಡ್ತೀನಿ ಹಸುಗೆ ಅಂತ. ಸರಿ ಆಯ್ತಪ್ಪ, ನಾನು ವೀಡಿಯೋ ಮಾಡ್ಕೊತೀನಿ, ಹೋಗಿ ಕೊಟ್ಬಿಟ್ಪಾ ಅಂತ ಅಂದರೆ. ಬಟ್ ಅವ್ರು ಇಬ್ಬರು ಸೇರಿಕೊಂಡು ಕೊಡಲಿಲ್ಲ, ಬೀಳಿಸಿದ್ರು. ಹಂಗಾಗಿ ಇನ್ನೊಂದು ಹಸು ಕೂಡ ಇವ್ರನ್ನ ನೋಡ್ತಾನೇ ಇತ್ತು. ಹಂಗಾಗಿ ಇನ್ನೊಂದು ಬಾಳೆಹಣ್ಣು ಕೊಟ್ಟು ಕಳಿಸ್ದೆ. ಅದು ನೋಡ್ತಾ ಇದ್ದೆ, ಕೊಟ್ಬಿಟ್ಟು ಬರೋಗಿ ಅಂತ. ಸರಿ ಆಯಿತು, ಅದಕ್ಕಾದ್ರೂ ಕೊಡ್ತೀವಿ ಅಂತ ಹೋದರು. ಬಟ್ ಅದಕ್ಕಾದ್ರೂ ಕೊಡ್ತಾರೇನೋ ಅಂತ ಅಂದರೆ ಕೊನೆಗೂ ಕೊಡಲಿಲ್ಲ. ಅದಕ್ಕೂ ಬಿಡಿಸಿದ್ರು. ಪಾಪ ಅದು ನೋಡ್ತಾ ಇರೋದು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ, ಹೇಗೆ ನೋಡ್ತಿದೆ ಅಂತ. ಬಟ್ ಆದರೆ ಇವು ಮಾಡೋದು ಒಂದೊಂದಲ್ಲ ಕಿತಾಪತಿಗಳು. ಇವು ಬಂದು ನಾವೇನಾರು ಆ ಕಡೆ ಈ ಕಡೆ ಅಡ್ಗೆನವಾಗಿದ್ದರೆ ಬಂದು ಬಾಳೆಹಣ್ಣು ಟ್ರೇನೇ ಎಳೆದು ಬಿಡುತ್ತೆ. ಆಗಂತೂ ತುಂಬ ಸಿಟ್ಟು ಬರುತ್ತೆ. ಹಾಗಾಗಿ ಯಾರು ಕೂಡ ಇಲ್ಲಿ ಜಾಸ್ತಿ ಬಾಳೆಹಣ್ಣು ಹಾಕೋಕ್ಕೆ ಹೋಗಲ್ಲ ಅದಕ್ಕೆ. ಹಂಗೇನೆ ಅವರಪ್ಪ ಬಂದರು. ಅವರಪ್ಪನ ಜೊತೆ ಅವಳು ಆಟ ಆಡ್ಕೊಂಡು ಇದು ಮಾಡಿಕೊಂಡು ನಿಂತಿದ್ಲು. ಸರಿ ಆಯಿತು ಅಂತ ಅವರಪ್ಪನ ಕೆಲಸ ಇರೋದ್ರಿಂದ ಕೆಳಗಡೆಗೆ ಬಿಟ್ಟು ಅವರೂ ವ್ಯಾಪಾರ ಮಾಡೋದಕ್ಕೆ ಮುಂದಾದರು. ಆಮೇಲೆ ವ್ಯಾಪಾರ ಮಾಡ್ತಿದ್ದಂಗೆ ಅವಳು ಮಾತ್ರ ಬಿಟ್ಬಿಟ್ರಲ್ಲ ಅಂತ ಅಲ್ಲೇ ಆಯಾಗಿ ಮಲ್ಕೊಬಿಟ್ಲು. ನೋಡಿ ಯಾವ ಥರ ಮಲಗ್ತಿದ್ದಾಳೆ ಅಂತ. ಅಲ್ಲೇನೆವಾಗ ಒಂದು ಮೂಟೆ ಇತ್ತು. ಆ ಮೂಟೆಗೆ ಹೊರಿಕೊಂಡು ಆಟ ಆಡ್ಕೊಂಡು ನಿಂತಿದ್ಲು. ಸರಿ ಆಯಿತು ಅಂತ ಒಬ್ಬ ಅಜ್ಜಿ ಬಂದರು. ಅವ್ರಿಗೆ ಬಿಸ್ಕೆಟ್ ಕೇಳ್ತಾನೆ ಇದ್ರು. ಬಟ್ ಅವಳು ಮಾತ್ರ ಕೊಡ್ತಾಳೆ ಅಲ್ವ ಅನ್ನೋದು ನೀವೇ ನೋಡಿ. ಒಂಚೂರು ಕೊಡು ಅವ್ರಿಗೆ ಬಿಕ್ಕಿ ಬೇಕಂತ ಕಾಸು ಕೊಡ್ತಾರೆ. ಕೊಡು, ಕಾಸು ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಟ್ ಹಾಕಿ ನೋಡಿ, ಕೊಡು. ಕೊಡಲ್ವಾ? ಮಾರಕ್ಕೆ ಇಟ್ಟಿರೋದು ತಿನ್ನಕ್ಕಲ್ಲ, ನಾವು ಮಾರಕ್ಕೆ ಇಟ್ಟಿರೋದು. ಕೊಡು. ಇಲ್ಲಿ ನೋಡು, ಇಲ್ಲಿ ನೋಡಿ, ಇಷ್ಟು ಕಾಸು ಕೊಡು ಮಗಳೇ. ಯಪ್ಪ, ಇಷ್ಟು ಕೊಡ್ತೀನಿ ಕಾಸು. ಕೊಡಪ್ಪ, ಇಷ್ಟು ಫುಲ್ಲು ಕೊಟ್ಟರು ಕೊಡಲ್ವಾ? ನೀನು ಈಚೆಗಡೆ ಇದ್ದಿದ್ರೆ ಚಂದಾಗಿ ಇಸ್ಕಾಕ್ಬಿಡ್ತಿದ್ದೆ. ಏನು ಮಾಡ್ತಿ, ಒಳಗೆ ಸೇರ್ಕೊಬಿಟ್ಟಿದ್ದೆ. ಆ ಅಜ್ಜಿ ಎಷ್ಟೇ ಕೊಡಕ್ಕೆ ಒಪ್ಕೊಳ್ಳಿಲ್ಲ. ಹಂಗೇನೆ ಅಲ್ಲಿಂದ ಬಂದು ಕಲ್ಲದಲ್ಲಿ ಇರೋ ಅಮೌಂಟ್ನೆಲ್ಲ ಎತ್ತಿ ಅವ್ರ ಅಪ್ಪನ ಕೈ ಕೊಡ್ತಿಲ್ಲ. ಬಟ್ ಇವಳು ಮಾಡೋದು ಯಾವಾಗಲೂ ಇದೊಂದೇ ಕೆಲಸ. ಹೈಟ್ ಮ್ಯಾಚ್ ಆಗಲ್ಲ. ಬಟ್ ಆದ್ರೂ ಒಂದು ಎಣ್ಣೆ ಡಬ್ಬ ಹಾಕಿಸ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಅವಳು ಆ ಥರ ಇರೋದು ಅಮೌಂಟ್ ಎಲ್ಲನೂ ಆಗಿರೋದು ಎತ್ತಿ ಕೊಡ್ತಾನೆ ಇರ್ತಾಳೆ. ಬಟ್ ಅವರಪ್ಪ ಕೇಳಿದ್ರೆ 1000 ರೂಪಾಯಿ ಎಲ್ಲ ಎತ್ತಿ ಕೊಡ್ತಾಳೆ. ಬಟ್ ನಾನು ಕೇಳಿದ್ರೆ ಮಾತ್ರ ಕೊಡೋದು ಅವಳು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಇಂಥ ಕಾಯಿನ್ಸ್ ಮಾತ್ರ. ಬಟ್ ಯಾಕೆವ ಈ ಥರ ನನಗೆ ಮಾತ್ರ ಈ ಥರ ಕೊಡ್ತೀಯಾ, ನಿಮ್ಮ ಅಪ್ಪಂಗೆ ಮಾತ್ರ ಅಷ್ಟೊಂದು ಅಮೌಂಟ್ ಕೊಡ್ತೀಯಾ ಅಂತ ಅಂದರೆ ಅವಳು ಕೊಡೋದೊಂದೇ ರಿಯಾಕ್ಷನ್ ಹಿ ಅಂತ ಅಲ್ಲಿ ಬಿಡ್ತಾಳೆ. ಹಾಗೇನೆ ಅವಳು ಈ ಥರ ಆಟ ಆಡ್ತಿದ್ಳು. ಬಟ್ ನಾವಿಬ್ಬರು ಎಲ್ಲ ನೋಡ್ಕೊಂಡು ಏನು ಮಾಡ್ತಿದ್ದೋ. ಹಂಗೆ ಹೋಗೋರು ಬರೋರು ಕೂಡ ನೋಡ್ಕೊಂಡು ನಗಾಡ್ತಿದ್ರು. ಏನು ಮನು ನಿನ್ನ ಮಗಳು ಈ ಥರ ಎಲ್ಲ ಆಟ ಆಡ್ತಿದ್ದಾಳೆ ಅಂತ. ಅಕ್ಕ ಹಿಂಗೆ ಆಡ್ತಿರ್ತಾಳೆ, ಏನು ಮಾಡೋಕ್ಕಾಗುತ್ತೆ, ಆಟ ಆಡಲಿ ಬಿಡಿ. ನಮಗೂ ಎಷ್ಟೇ ಟಯರ್ಡ್ ಆಗಿದ್ರು ಈ ಥರ ಆಟ ಆಡೋದು ನೋಡಿದ್ರೆ ನಮಗೂ ಟಯರ್ಡೆಲ್ಲ ಹೊಂಟೋಗ್ಬಿಡುತ್ತೆ. ಇಷ್ಟು ಕೆಲಸ ಮಾಡಿದ್ದು ಕೂಡ ನಮಗೆ ಕೆಲಸ ಅಂತಲೇ ಅನಿಸೋದಿಲ್ಲ ಅಂತ ಅಂದರು. ಹೌದಲ್ವಾ ಅಂದ್ಕೊಂಡು ಅವರು ಹೋದರು. ಹಾಗೆಯೇ ನಮ್ಮ ಮನೆಗೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇವಳನ್ನು. ಹಾಗೆ ಸಂಜೆ ಆಯ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗ್ತಿದೆಯಲ್ಲ ಅನ್ನೋ ಥರ ಆಗ್ತಿದ್ದಂಗೆ ನಮಗೆ ಯಾಕೋ ಏನೋ ತಿನ್ನಬೇಕು ಅನಿಸ್ತು. ಹಾಗಾಗಿ 1 ಪ್ಲೇಟ್ ಗೋಬಿ ತಂದು ಇಬ್ಬರು ತಿನ್ಕೊಂಡು ಮಾತಾಡಿಕೊಂಡು ಹಾಗೆ ವ್ಯಾಪಾರ ಮಾಡ್ತಿದ್ವಿ. ಹಾಗೆಯೇ ಕ್ಲೋಸ್ ಮಾಡೋ ಟೈಮ್ ಆಯಿತು ಅಂದ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ವಿ. ಹಂಗೇ ಇವಳು ಅಲ್ಲೇ ಆಟ ಆಡ್ತಿದ್ಲು. ಅದು ನೋಡಿ ನಿಂತ್ಕೊಂಡು ಸ್ಕೇಲ್ ಮೇಲೆ ನಿಂತ್ಕೊಳ್ಳೋದೇ ಜಾಸ್ತಿ. ಸ್ಕೇಲ್ ಮೇಲೆ ನಿಂತ್ಕೊಂಡು ಆಟ ಆಡ್ತಿರ್ತಾಳೆ. ಹಾಗೆ ಆಟ ಆಡ್ತಾನೆ ನಾವು ಕ್ಲೋಸ್ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್.